ದುಸ್ಥಿತಿಯಲ್ಲಿರೋ ದಿವಾನ್ ನಿವಾಸವನ್ನು ಇನ್ನು 90 ದಿವಸದಲ್ಲಿ ಕೆಡವಬೇಕು. ಅದು ಆಗದಿದ್ದ ಪಕ್ಷದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿಸಿಕೊಳ್ಳಬೇಕು. ನಂತರ ಮನೆಯ ಸ್ಥಿತಿಗತಿಯನ್ನು ಆಫೀಸ್ಗೆ ರಿಪೋರ್ಟ್ ಮಾಡಬೇಕು. ನೋಡಿ, ಈ ಮನೆ ಉಳಿಸ್ಕೊಳ್ಳೋದಕ್ಕೆ ಇನ್ನೂ ನಮ್ಮ ಹತ್ರ 90 ದಿವಸ ಇದೆ. ಅಷ್ಟರೊಳಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಆ್ಯಂಡ್ ಮಾಡ್ಬೋದು. ಅಪ್ಪ ಅಮ್ಮ, ನೀವಿಬ್ಬರು ಯೋಚನೆ ಮಾಡಬೇಡಿ. ಈ ಮನೆಗೆ ನಾನು ಏನೂ ಆಗೋದಕ್ಕೆ ಬಿಡೋದಿಲ್ಲ. ಖಂಡಿತ ಈ ಮನೆನ ನಾವು ಉಳಿಸ್ಕೋತೀವಿ. ತಿನ್ನೋಕೆ ಗತಿ ಇಲ್ದಿರೋ ನೀನು ಹೇಗೆ ಉಳಿಸ್ಕೋತಿಯಪ್ಪ ಕೃಷ್ಣ? ತಿನ್ನೋ ಗತಿ ಇಲ್ಲದೆ ಇರ್ಬೋದು, ಆದರೆ ಮನೆ ಉಳಿಸ್ಕೊಳ್ಳೋದಕ್ಕೆ ಶಕ್ತಿ ಇದೆ. ಅದನ್ನು ಬಳಸ್ಕೊಂಡೇ ಉಳಿಸ್ಕೊಳ್ಳೋದು. ನಾನು ಬದುಕಿರ್ತೀನಲ್ಲ, ನೋಡ್ತೀನಿ ಅದು ಹೇಗೆ ಉಳಿಸ್ಕೋತೀಯ ಅಂತ. ಜೊತೆಯಲ್ಲಿ